ಹರೇ ಕೃಷ್ಣ. ಇವತ್ತು ನಾವು ಒಂದು ಮುಖ್ಯ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದೇನಂದ್ರೆ ಭಗವಂತನಿಗೆ ನಮಸ್ಕಾರವನ್ನ ಯಾಕೆ ಮಾಡಬೇಕು, ಭಗವಂತನಿಗೆ ನಮಸ್ಕಾರವನ್ನ ಹೇಗೆ ಮಾಡಬೇಕು, ಮತ್ತೆ ಯಾವ ಎಚ್ಚರಿಕೆಯನ್ನು ವಹಿಸಬೇಕು, ಏನು ಮಾಡಬಾರದು ಅನ್ನೋದನ್ನು ಕೂಡ ಚರ್ಚೆ ಮಾಡೋಣ. ಶಾಸ್ತ್ರದಲ್ಲಿ ಕೊಟ್ಟಿರೋ ಹಾಗೆ ಭಗವಂತನಿಗೆ ವಂದನೆ ಅಥವಾ ಪ್ರಣಾಮವನ್ನು ಸಲ್ಲಿಸುವುದು ಒಂದು ಭಕ್ತಿಯ ಮುಖ್ಯ ಅಂಗವಾಗಿದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ, ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಕೃಷ್ಣ ಹೇಳ್ತಾನೆ, ಮಾಂ ನಮಸ್ಕುರು, ನನಗೆ ನಮಸ್ಕಾರವನ್ನು ಮಾಡು. ಸೂತ ಗೋಸ್ವಾಮಿಯರು ಹೇಳ್ತಾರೆ, ಸೂತ ಗೋಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ನಾಮ ಸಂಕೀರ್ತನಂ ಯಸ್ಯ ಸರ್ವಭಾವ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ. ಭಗವಂತನ ನಾಮ ಸಂಕೀರ್ತನೆ ಮಾಡೋದ್ರಿಂದ ನಮ್ಮ ಎಲ್ಲ ಪಾಪಗಳು ನಾಶ ಆಗ್ತವೆ. ಪ್ರಣಾಮ ದುಃಖ ಶಮನಃ, ಭಗವಂತನಿಗೆ ಪ್ರಣಾಮಗಳನ್ನು ಸಲ್ಲಿಸೋದ್ರಿಂದ ದುಃಖ ಶಮನವಾಗುತ್ತೆ, ದುಃಖ ನಾಶವಾಗುತ್ತೆ. ತಂ ನಮಾಮಿ ಹರಿಂ ಪರಂ. ಅದಕ್ಕೋಸ್ಕರ ನಾವು ಪರಮಪುರುಷನಾದ ಹರಿಯನ್ನ ಪೂಜಿಸಬೇಕು ಅಂತ ಹೇಳ್ತಾರೆ. ಸೊ ಭಗವಂತನಿಗೆ ನಮಸ್ಕಾರ ಮಾಡುವ ವಿಧಿ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಸುಮಾರು ಜನ ಬರೀ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಹಿಂಗೆ ಕೈ ಮುಗಿದ್ದಾರೆ, ಕೆಲವೊಬ್ರು ಗಾಡಿಯಲ್ಲೇ ಓಡಾಡ್ತಾ ಏನೋ ಕೈ ಮುಗಿದ್ದಾರೆ. ಬಟ್ ಆಕ್ಚುಲಿ ಪ್ರಣಾಮ ಹೇಗೆ ಮಾಡ್ಬೇಕಂದ್ರೆ ಶಾಸ್ತ್ರದಲ್ಲಿ ಕೊಟ್ಟಿರೋ ಹಾಗೆ ಮಾಡಬೇಕು. ಸೊ ಇವತ್ತು ನಾವು ಕೆಲವೊಂದು ವಿಧಿಗಳನ್ನ ಚರ್ಚೆ ಮಾಡೋಣ. ಹರಿಭಕ್ತಿ ವಿಲಾಸ್ ಅನ್ನೋ ಗ್ರಂಥದಲ್ಲಿ ಶ್ರೀಲ ಸನಾತನ ಗೋಸ್ವಾಮಿಯರು ಈ ಪದ್ಧತಿಯನ್ನು ವರ್ಣನೆ ಮಾಡ್ತಾರೆ. ನಾನು ಸಂಕ್ಷಿಪ್ತವಾಗಿ ತಿಳಿಸ್ತೇನೆ. ಸನಾತನ ಗೋಸ್ವಾಮಿ ನಮ್ಮ ಪರಂಪರೆಯಲ್ಲಿ ಬರ್ತಕ್ಕಂತಹ ಮಹಾನ್ ಆಚಾರ್ಯರು, ಸಾಕ್ಷಾತ್ ಚೈತನ್ಯ ಮಹಾಪುರುಷರು ಸಾಕ್ಷಾತ್ ಶಿಷ್ಯರಾಗಿದ್ದಾರೆ, ಡೈರೆಕ್ಟ್ ಶಿಷ್ಯರಾಗಿದ್ದಾರೆ. ಅವರು ಈ ಹರಿಭಕ್ತಿ ವಿಲಾಸ್ ಗ್ರಂಥವನ್ನು ರಚನೆ ಮಾಡಿ ಭಕ್ತರು ಹೇಗೆ ಭಕ್ತಿ ಸೇವೆಯನ್ನು ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಪ್ರಣಮೇದಥ ಸಾಷ್ಟಾಂಗಂ ತನ್ಮುದ್ರಾಂ ಚ ಪ್ರದರ್ಶೇತ್ ಪಠೇತ್ ಪ್ರತಿ ಪ್ರಣಾಮಾಂ ಚ ಪ್ರಸೀದ ಭಗವನ್ನಿತಿ. ಏನ್ ಮಾಡ್ಬೇಕಂದ್ರೆ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಬೇಕು. ತನ್ಮುದ್ರಾಂ ಚ ಪ್ರದರ್ಶೇತ್, ಸೂಕ್ತವಾದ ಮುದ್ರೆಯನ್ನಾದ್ರೆ ಕೈ ಮುಗಿದು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ಪ್ರಸೀದ ಭಗವನ್, ಭಗವಂತ ನನ್ನ ಮೇಲೆ ನಿಮ್ಮ ಕೃಪೆ ಇರಲಿ ಅಂತ ಬೇಡ್ಕೋಬೇಕು. ಇದೇ ಶ್ಲೋಕವನ್ನ ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಲಾಗಿದೆ. ಏಕಾದಶ ಸ್ಕಂದದಲ್ಲಿ ಡೈರೆಕ್ಟ್ ಭಗವಂತನೇ ಹೇಳ್ತಾನೆ, ಸ್ತವೈರ್ ಉಚ್ಚಾವಚೈ ಸ್ತೋತ್ರೈ ಪೌರಾಣೈ ಪ್ರಾಕೃತೇರಪಿ ಸ್ತುತ್ವಾ ಪ್ರಸೀದ ಭಗವನ್ ಇತಿ ವಂದೇತ ದಂಡವತ್. ಎದಕ್ಕೆ ದಂಡವಂತ ಅಂತ ಹೇಳ್ತಾರೆ? ಅದೇನು? ಸ್ತವೈರ್ ಉಚ್ಚಾವಚೈ, ಜೋರಾಗಿ ಭಗವಂತನ ಸ್ತುತಿಯನ್ನ ಮಾಡಬೇಕು. ಸ್ತೋತ್ರೈ ಪುರಾಣೆ, ಸ್ತೋತ್ರಗಳಿಂದ ಪುರಾಣಗಳಲ್ಲಿ ಕೊಟ್ಟಂತಹ ಪ್ರಾರ್ಥನೆಗಳಿಂದ ಭಗವಂತನಿಗೆ ಸ್ತುತಿಯನ್ನ ಸಲ್ಲಿಸಬೇಕು. ನಂತರ ಪ್ರಾಕೃತೇರಪಿ, ಇವನ್ ಆರ್ಡಿನರಿ ನಮ್ಮ ಸ್ವಂತ ಪ್ರಾರ್ಥನೆಗಳಿದ್ರು ಕೂಡ ಅದನ್ನು ಭಗವಂತನಿಗೆ ಸಲ್ಲಿಸಬೇಕು. ಸ್ತುತ್ವ ಪ್ರಸೀದ ಭಗವನ್, ಹೇ ಭಗವಂತ ನನ್ನ ಮೇಲೆ ನಿಮ್ಮ ಕರುಣೆ ಕೃಪೆ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಇತಿ ವಂದೇತ ದಂಡವತ್, ಈ ರೀತಿ ಹೇಳ್ತಾ ನಾವು ದಂಡವತ್ ನಮಸ್ಕಾರ ಮಾಡಬೇಕು. ದಂಡವತ್, ದಂಡ ಅಂದ್ರೆ ಒಂದು ಕೋಲು. ಕೋಲು ಹೇಗೆ ನೆಲದ ಮೇಲೆ ಬೀಳುತ್ತೆ ಆ ರೀತಿ ನಾವು ಕೂಡ ನೆಲದ ಮೇಲೆ ಬಿದ್ದು ನಮಸ್ಕಾರವನ್ನ ಮಾಡಬೇಕು. ನೆಲದ ಮೇಲೆ ನಮಸ್ಕಾರ ಮಾಡಿದಾಗ ನಮ್ಮ 8 ಅಂಗಗಳು ನೆಲಕ್ಕೆ ತಟ್ಟಬೇಕು. ಈ 8 ಅಂಗಗಳು ಯಾವುವು? ಇದನ್ನ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಆಗಮ ಶಾಸ್ತ್ರದಲ್ಲಿ ಹೇಳ್ತಾರೆ, ದೌರ್ಭ್ಯಾಂ ಪದ್ಭ್ಯಾಂ ಚ ಜಾನುಭ್ಯಾಂ ಉರಸ ಶಿರಸ ದೃಶ ಮನಸ ವಚಸ ಚೇತಿ ಪ್ರಣಾಮೋ ಅಷ್ಟಾಂಗ ಈರಿತಃ. ದೌರ್ಭ್ಯಾಂ ಅಂದ್ರೆ 2 ಕೈಗಳು, ಪದ್ಭ್ಯಾಂ 2 ಪಾದಗಳು, ಜಾನುಭ್ಯಾಂ 2 ಮೊಲಕಾಳುಗಳು, ಉರಸ ಎದೆ ಭಾಗ, ಶಿರಸ ತಲೆಭಾಗ, ದೃಶ ಕಣ್ಣುಗಳು, ಮನಸ ವಚಸ ನಮ್ಮ ಮನಸ್ಸು ಮತ್ತೆ ನಮ್ಮ ವಾಕ್ಯಗಳು. ಈ 8 ನಾವು ಭಗವಂತನಿಗೆ ಸಮರ್ಪಿಸಬೇಕು. ನೆಲಕ್ಕೆ ಟಚ್ ಆಗುವಂತಹ ಅಂಗಗಳು ಯಾವುವು? ಕೈ, ಪಾದ, ಮೊಳಕಾಲು ಮತ್ತೆ ಎದೆ ಮತ್ತೆ ಶಿರಭಾಗ, ಇವು ನೆಲಕ್ಕೆ ಟಚ್ ಆಗ್ತವೆ. ದೃಶ ಕಣ್ಣು, ಕಣ್ಣಿನಿಂದ ನಾವು ಭಗವಂತನ ದಿವ್ಯ ಪಾದಕಮಲಗಳ ದರ್ಶನವನ್ನು ಮಾಡಬೇಕು. ಮನಸ್ಸಲ್ಲಿ ನಾವು ಭಗವಂತನ ಪಾದದ ಧ್ಯಾನವನ್ನು ಮಾಡಬೇಕು. ನಂತರ ನಮ್ಮ ಮಾತುಗಳಿಂದ ವಚನಗಳಿಂದ ಭಗವಂತನ ಸ್ತುತಿಯನ್ನ ಮಾಡಬೇಕು. ಸಾಮಾನ್ಯವಾಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿದಾಗ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ, ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಶ್ರೀಮತಿ ರಾಧಾರಾಣಿಗೆ
ನಮಸ್ಕಾರ ಮಾಡಿದಾಗ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಸೊ ನಮಸ್ಕಾರ ಮಾಡ್ತಾ ಮಾಡ್ತಾ ಈ ಮಂತ್ರಗಳನ್ನು ಕೂಡ ಹೇಳ್ತೀವಿ. ಶಿಲ ಪ್ರಭುಪಾದರಿಗೆ ನಮಸ್ಕಾರ ಮಾಡಿದಾಗ ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಈ ರೀತಿ ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಗುರು ಮಂತ್ರವನ್ನು ಹೇಳಬೇಕು. ನಂತರ ಕೃಷ್ಣನಿಗೆ ನಮಸ್ಕಾರ ಮಾಡಿದಾಗ ಕೃಷ್ಣ ಮಂತ್ರವನ್ನು ಹೇಳಬೇಕು, ರಾಧಾರಾಣಿ ಮಂತ್ರವನ್ನು ಹೇಳಬೇಕು. ಸೊ ಈ ರೀತಿ ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ ಅವರ ಮಂತ್ರವನ್ನು ಹೇಳಿ ನಮಸ್ಕಾರವನ್ನು ಮಾಡಬೇಕು, ಅವರ ಸ್ತುತಿಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಇದು ಅಷ್ಟಾಂಗ ಪ್ರಣಾಮ. ಪಂಚಾಂಗ ಪ್ರಣಾಮ ಅಂದ್ರೆ ನಮ್ಮ ದೇಹದ 5 ಅಂಗಗಳನ್ನು ನಾವು ಭಗವಂತನಿಗೆ ಸಮರ್ಪಿಸ್ತೇವೆ. ಜಾನುಭ್ಯಾಂ ಚೈವ ಬಾಹುಭ್ಯಾಂ ಶಿರಸ ವಚಸ ಧಿಯಾ. 5 ಅಂಗಗಳು. ಜಾನುಭ್ಯಾಂ ಅಂದ್ರೆ ಮೊಳಕಾಲು, ನಂತರ ಬಾಹುಭ್ಯಾಂ 2 ಕೈಗಳು, ಮತ್ತೆ ಶಿರಸ ಈ 3 ಅಂಗಗಳು ನೆಲಕ್ಕೆ ಟಚ್ ಆಗ್ತವೆ. ನಂತರ ವಚಸಾಧಿಯ ನಮ್ಮ ವಚನಗಳಿಂದ ನಾವು ಭಗವಂತನ ಸ್ತುತಿಯನ್ನ ಮಾಡಿ ನಮ್ಮ ಬುದ್ಧಿಯಿಂದ ನಾವು ಭಗವಂತನ ಸ್ಮರಣೆ ಧ್ಯಾನವನ್ನು ಮಾಡಬೇಕು. ಸೊ ಈ ರೀತಿ ಪಂಚಾಂಗ ಪ್ರಣಾಮ. ಸಾಮಾನ್ಯವಾಗಿ ಪುರುಷರು ಪಂಚಾಂಗ ಪ್ರಣಾಮ ಅಷ್ಟಾಂಗ ಪ್ರಣಾಮ ಎರಡನ್ನು ಸಲ್ಲಿಸ್ತಾರೆ. ಸಾಮಾನ್ಯವಾಗಿ ಗುರುಗಳಿಗೆ ಮತ್ತೆ ಕೃಷ್ಣನಿಗೆ ಯಾವಾಗಲೂ ದಂಡವತ್ ಪ್ರಣಾಮವನ್ನೇ ನಾವು ಹಾಕಬೇಕು. ಅನ್ಯ ವೈಷ್ಣವರಿಗೆ ಅಥವಾ ಸಾಮಾನ್ಯ ಜನರಿಗೆ ಪಂಚಾಂಗ ಪ್ರಣಾಮವನ್ನು ಕೂಡ ಹಾಕ್ಬೋದು. ಸ್ತ್ರೀಯರು ಯಾವಾಗಲೂ ಕೇವಲ ಪಂಚಾಂಗ ಪ್ರಣಾಮವನ್ನು ಮಾತ್ರ ಮಾಡಬೇಕು ಅಂತ ಹೇಳಲಾಗಿದೆ. ಪಂಚಾಂಗ ಪ್ರಣಾಮ ಮತ್ತು ಅಷ್ಟಾಂಗ ಪ್ರಣಾಮವನ್ನು ವರ್ಣಿಸಿದ್ದೇವೆ. ಈಗ ಯಾವ ದಿಕ್ಕಿನಿಂದ ಭಗವಂತನಿಗೆ ನಮಸ್ಕಾರ ಮಾಡಬೇಕು? ಶಾಸ್ತ್ರದಲ್ಲಿ ಹೇಳ್ತಾರೆ, ಗರುಡಂ ದಕ್ಷಿಣೆ ಕೃತ್ವ. ಗರುಡನನ್ನ ನಮ್ಮ ಬಲಭಾಗದಲ್ಲಿ ಇಟ್ಕೊಂಡು ಕೊರಿಯ ತತ್ರ ಪೃಷ್ಠತೋ ಬುಧಃ. ಒಬ್ಬ ಬುದ್ಧಿವಂತ ವ್ಯಕ್ತಿ ಭಗವಂತನಿಗೆ ಗರುಡನನ್ನ ರೈಟ್ ಸೈಡ್ ಅಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡಬೇಕು. ಅಂದ್ರೆ ಭಗವಂತ ನಮ್ಮ ಲೆಫ್ಟ್ ಸೈಡ್ ಇರ್ತಾನೆ. ಸೊ ಅಂದರೆ ಗರುಡನ ಎಡಭಾಗದಿಂದ ನಾವು ನಮಸ್ಕಾರವನ್ನ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಅವಶ್ಯಂ ಚ ಪ್ರಣಾಮಂ ಸ್ತ್ರೀನ್. 3 ಸಲ ಪ್ರಣಾಮವನ್ನು ಮಾಡಬೇಕು. ಸಾಧ್ಯವಾದರೆ ಅಧಿಕಾಧಿಕ ಇನ್ನು ಹೆಚ್ಚು ಹೆಚ್ಚು ನಮಸ್ಕಾರವನ್ನು ಕೂಡ ಮಾಡಬಹುದು. ಸೊ ವಿಷ್ಣು ದೇವಾಲಯದಲ್ಲಿ ವಿಷ್ಣುವಿನ ಮುಂದೆ ಗರುಡನಿರ್ತಾನೆ. ಮತ್ತೆ ಗರುಡನ ಸುತ್ತಲೂ ಕೂಡ ಅನ್ಯ ದೇವತೆಗಳು ಇದ್ದು ಭಗವಂತನ ದರ್ಶನ ತಗೊಂತಾ ಇರ್ತಾರೆ. ಸೊ ಅದಕ್ಕೆ ನೇರವಾಗಿ ನಾವು ಗರುಡನಿಗೆ ಅಥವಾ ದೇವತೆಗಳಿಗೆ ಪಾದವನ್ನು ತೋರಿಸಿ ನಮಸ್ಕಾರವನ್ನು ಮಾಡಬಾರ್ದು. ಸೊ ಸೈಡಿನಿಂದ ಮಾಡಬೇಕು. ಗರುಡನನ್ನ ಬಲಭಾಗದಲ್ಲಿ ಇಟ್ಕೊಂಡು 1, 2, 3 ಅಥವಾ ಹೆಚ್ಚಾನೆಚ್ಚು ನಮಸ್ಕಾರಗಳನ್ನು ಮಾಡಬೇಕು ಅಂತ ಹೇಳಲಾಗಿದೆ. ತಾವು ವೃಂದಾವನಕ್ಕೆ ಹೋದ್ರೆ ಅಲ್ಲಿ ನೋಡ್ತೀರಾ, ಕೆಲವು ಸಾಧು ಸಂತರು ಭಗವಂತನಿಗೆ ಗೋರ್ಧನಿಗೆ ನಮಸ್ಕಾರ ಸಲ್ಲಿಸ್ತಾರೆ. 108 ಬಾರಿ 1008 ಬಾರಿ ಕೂಡ ನಮಸ್ಕಾರ ಮಾಡ್ತಾರೆ. ಸೊ ಈ ರೀತಿ ಅವರು ತಮ್ಮ ಭಕ್ತಿಯನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಮತ್ತೆ ನಮಸ್ಕಾರ ಮಾಡುವಾಗ ಏನ್ ಮಾಡಬಾರ್ದು ಅಂದ್ರೆ ನಾವು ಗಮನ ಕೊಟ್ಟು ನಮಸ್ಕಾರ ಮಾಡಬೇಕು. ಆಬ್ಸೆಂಟ್ ಮೈಂಡೆಡ್ ಆಗಿ ನಾವು ನಮಸ್ಕಾರವನ್ನು ಮಾಡಬಾರ್ದು. ಬೇರೆ ಏನನ್ನು ಯೋಚನೆ ಮಾಡುತ್ತಾ ನಾವು ನಿರ್ಲಕ್ಷ್ಯ ಮಾಡುತ್ತಾ ನಮಸ್ಕಾರವನ್ನು ಮಾಡಬಾರ್ದು. ಈಗಿನ ಕಾಲದಲ್ಲಿ ಸ್ಕೂಟರ್ ಹೋಗ್ತಾ ಫ್ಲೈಯಿಂಗ್ ಕಿಸ್ ಕೊಡ್ತಾರೆ. ಇಲ್ಲ, ಅದು ವಿಧಿಯಲ್ಲ. ಅಥವಾ ದೂರದಿಂದ ನಮಸ್ಕಾರ ಮಾಡ್ತಾರೆ. ಇಲ್ಲ, ಭಗವಂತನ ಹತ್ತಿರ ಬಂದು ನಮಸ್ಕಾರ ಮಾಡಬೇಕು. ಗುಡಿಯ ಒಳಗಡೆ ಮಾಡಬಾರ್ದು, ಗರ್ಭಗುಡಿಯ ಹೊರಗಡೆ ನಮಸ್ಕಾರವನ್ನ ಮಾಡಬಹುದು. ಹತ್ತಿರದಲ್ಲಿ ಮಾಡಬಾರದು, ತುಂಬಾ ಹತ್ತಿರದಲ್ಲಿ ಕೂಡ ಮಾಡಬಾರದು ಅಂತ ಹೇಳಲಾಗಿದೆ. ಮತ್ತೆ ಒಂದು ಹಸ್ತದಿಂದ ಹಸ್ತೇನ, ಒಂದು ಕೈಯಿಂದ ನಮಸ್ಕಾರ ಮಾಡಬಾರ್ದು. 2 ಕೈಯನ್ನ ಜೋಡಿಸಿ ನಮಸ್ಕಾರವನ್ನು ಮಾಡಬೇಕು. ಒಂದು ಕೈಯಿಂದ ನಮಸ್ಕಾರ ಮಾಡೋದು ಅಪರಾಧವಾಗುತ್ತೆ. ಆ ರೀತಿ ಮಾಡಿದ್ರೆ ನಮ್ಮ ಎಲ್ಲ ಪುಣ್ಯ ನಾಶವಾಗುತ್ತೆ. ಅದಕ್ಕೋಸ್ಕರ ನಾವು ಕೈಯಲ್ಲಿದ್ದ ವಸ್ತುವನ್ನ ಬದಿಗಿಟ್ಟು ನಂತರ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೊ ಈ ರೀತಿ ನಾವು ಶಾಸ್ತ್ರದಲ್ಲಿ ಕೊಟ್ಟಂತೆ ನಮಸ್ಕಾರ ಮಾಡಿ ನಾವು ಭಗವಂತನಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಆಧ್ಯಾತ್ಮಿಕತೆಯಲ್ಲಿ ನಾವು ಮುಂದುವರಿಯೋಣ. ತುಂಬಾ ಧನ್ಯವಾದ. ಹರೇ ಕೃಷ್ಣ.